ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ಅಫ್ಕೋರ್ಸ್ ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನಿಲ್ಲ, ಇವತ್ತು ಮತ್ತೆ ಗೃಹಲಕ್ಷ್ಮಿ ಅಪ್ಡೇಟ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ. ಲೈಟ್ ಹಾಕ್ತೀನಿ. ಓಕೆ, ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇವತ್ತು ಮತ್ತೆ ಗೃಹಲಕ್ಷ್ಮಿ ಅಪ್ಡೇಟ್ ತಗೊಂಡು ನಾನು ನಿಮ್ಮ ಮುಂದಿಗೆ ಬಂದಿದ್ದೇನೆ. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹ್ಯಾವ್ ಎ ನೈಸ್ ಡೇ, ಹ್ಯಾವ್ ಎ ನೈಸ್ ಮಾರ್ಡೇ. ಓಕೆನಾ? ಬನ್ನಿ, ಗೃಹಲಕ್ಷ್ಮಿ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ, ಎಸ್, ಗುಡ್ ನ್ಯೂಸೇ ಅನ್ಕೊಳ್ಳಿ. ಒಂಥರ ಡವ ಡವ ಅಂತ ಇರುತ್ತೆ ಎಲ್ರಿಗೂ. ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಮೀ, ನನಗೂ ಡವ 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 ಅಂತ ಇದೆ. ಯಾಕಂದ್ರೆ ಹೇಳ್ತೀನಿ ಮುಂದೆ ಮುಂಬರುವ ಈ ವಿಡಿಯೋದಲ್ಲೇ ಮುಂದೆ ತಿಳಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಫಾರ್ಮಾಲಿಟಿ, ಅದಕ್ಕೆ ಕಂಪ್ಲೀಟ್ ಮಾಡ್ತೀನಿ ಬನ್ನಿ. ನಾನು ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಂಥ ವಿಡಿಯೋಸ್ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಸ್ಕೀಮ್ಸು ಸತ್ಯವಾಗ್ಲೂ ಇನ್ನು ಯಾವುದು ಬಿಟ್ಟಿಲ್ಲ. ಬಿಟ್ರೆ ಖಂಡಿತ ತಿಳಿಸ್ತೀನಿ ನಾನು, ಬಟ್ ಇನ್ನ ಬಿಟ್ಟಿಲ್ಲ. ಬಿಟ್ರೆ ಪಕ್ಕ ವಿಡಿಯೋ ಮಾಡ್ತೀನಿ. ಎಲ್ಲರಿಗಿನ್ನ ಫಸ್ಟ್ ವಿಡಿಯೋ ನಾನೇ ಮಾಡ್ಬೇಕು ಅಂತ ನನಗೆ ಆಸೆ. ನಿಮ್ಮೆಲ್ರಿಗೂ ಹೆಲ್ಪ್ ಮಾಡ್ಬೇಕು ಅಂತಾನು ಆಸೆ. ಯಾವುದೇ ದುಡ್ಡಿನ ರೂಪದಲ್ಲಿ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಏನಂದ್ರೆ ಈ ತರ ಸ್ಕೀಮ್ಸ್ ಗಳ ಮೂಲಕ ನನಗೆ ಹೆಲ್ಪ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಈ ಲೋ ಕ್ಲಾಸ್ ಅಂದ್ರೆ ಲೋ ಹಂಗ್ ತಿಳ್ಕೊಬೇಡಿ ದಯವಿಟ್ಟು, ಕ್ಷಮಿಸ್ಬಿಡಿ. ಹೆಂಗಂದ್ರೆ ಫುಲ್ ಪೂರ್ ಇರ್ತಾರಲ್ಲ, ಸೊ ಅವರಿಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತ ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಇವ್ರಿಗೆಲ್ಲ ಯಾವ್ದಾದ್ರು ಇವಾಗ ಗೌರ್ಮೆಂಟ್ ಸ್ಕೀಮ್ಸ್ಗಳು, ಸಬ್ಸಿಡಿ ಲೋನ್ಗಳು ಮತ್ತೆ ಗಾಡಿ ಇದೆಲ್ಲ ಬಿಡ್ತಾರೆ. ಸೊ ಹಂಗಾಗಿ ನಾನು ತಿಳಿಸ್ತೇನೆ ನಿಮ್ಮೆಲ್ರಿಗೂ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಪದೇ ಪದೇ ಒತ್ತಿ 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 ಹೇಳ್ತಾ ಇರ್ತೀನಿ. ಸ್ಕಿಪ್ ಮಾಡಿ ನೋಡ್ಬೇಡಿ ಪ್ಲೀಸ್. ನಾನು ಒಂದು 8-9 ನಿಮಿಷ ವಿಡಿಯೋ ಇದ್ರೆ 1-1.5 ನಿಮಿಷ ಮಾತ್ರ ನೋಡ್ತೀರಾ. ಸೊ ತುಂಬಾ ಹರ್ಟ್ ಆಗುತ್ತೆ ನನಗೆ. ಪ್ಲೀಸ್ ನನಗೋಸ್ಕರ ಒಂದು 8-10 ನಿಮಿಷ ನೋಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ ಹೇಳಲ್ಲ, ನಾನು ಹಂಗಂಗೆ ಹೇಳ್ಬಿಡ್ತೀನಿ. ನನ್ನ ಮನಸ್ಸಲ್ಲಿ ಏನಿರುತ್ತೋ, ಏನ್ ಅಪ್ಡೇಟ್ಸ್ ಇರುತ್ತೋ ಅದನ್ನೇ ನಾನು ಒಬ್ಬೊಬ್ರು ಬುಕ್ ಎಲ್ಲ ಬರ್ಕೊಂಡು ಅದೆಲ್ಲ ಏನು ಮಾಡಲ್ಲ. ನಾನು ಇವತ್ತು ಏನ್ ಅಪ್ಡೇಟ್ಸ್ ಇರುತ್ತೋ, ಏನ್ ಬರ್ತಾ ಇರುತ್ತೋ ನನಗೆ, ನಾನು ಅದನ್ನೇ ಹಂಗೆ ತಿಳಿಸ್ತಾ ಇರ್ತೀನಿ. ಆಫೀಸಲ್ಲಾಗ್ಲಿ ಮನೇಲಾಗ್ಲಿ ಯಾವಾಗ ಏನ್ ಅಪ್ಡೇಟ್ ಬರುತ್ತೋ ಹಂಗಂಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಹಂಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಬೆಲ್ ಐಕನ್ಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಂಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಪಟ್ ಅಂತ ನೀವುಗಳೇ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ನೀವುಗಳೇ ಫಸ್ಟ್ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ನಾನು ಪದೇ ಪದೇ ಒತ್ತಿ ಒತ್ತಿ ಬೆಲ್ ಐಕನ್ನ ಹಿಟ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಪೆಷಲಿ ಹೆಣ್ಮಕ್ಳು ಟೈಮ್ ಇಲ್ಲ ಅಂದ್ರೆ, ಮನೆಯಲ್ಲೆಲ್ಲ ತುಂಬಾ ಕೆಲಸ ಇರುತ್ತೆ. ಸೊ ಟೈಮ್ ಇಲ್ಲ ಅಂದ್ರೆ ಏನ್ ಮಾಡಿ ಅಂದ್ರೆ, ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಊಟ ಮಾಡ್ತಾ ಟಿವಿ ನೋಡ್ತಾ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಬನ್ನಿ ಗೃಹಲಕ್ಷ್ಮಿ ಕಡೆ ಬರೋಣ. ಇವಾಗ ಗೃಹಲಕ್ಷ್ಮಿಯರೇ ಏನ್ ಮಾಡೋದು, ನನ್ನನ್ನು ಸೇರಿ ಏನ್ ಮಾಡೋದು? ಇನ್ನ 2 ದಿವಸ ಮಾತ್ರ, 2 days ಟು ಗೋ. ಇನ್ನ 2 ದಿವಸ ಮಾತ್ರ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಬಿಡಕ್ಕೆ. 1ನೇ ತಾರೀಕು ಬಿಡ್ತೀನಿ ಅಂತ ನೋಟಿಫಿಕೇಶನ್ ಬಂದಿದೆ ಆಲ್ರೆಡಿ. ನಾನು ನಿಮ್ಗೆ ಆಲ್ರೆಡಿ ನೋಡಿರೋ ಪ್ರಕಾರ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಇನ್ನ 2 ದಿವಸ ಮಾತ್ರ. ಅದಕ್ಕೆ ಬೇಕಾಗುವ ದಾಖಲೆಗಳು ಏನು ಗೊತ್ತಾ? ಆಧಾರ್ ಕಾರ್ಡು ಕಂಪಲ್ಸರಿ ಇರ್ಲೇಬೇಕು ಅಂತ ಮಾಡಿದ್ದಾರೆ. ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ರೇಷನ್ ಕಾರ್ಡು ಮತ್ತೆ ವೋಟರ್ ಐಡಿ. ವೋಟರ್ ಐಡಿ ಕಂಪಲ್ಸರಿ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ನೋಡಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ವಾಸಸ್ಥಳ ದೃಢೀಕರಣ ಪತ್ರ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ತುಂಬಾ ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಏನಪ್ಪಾ ಅಂತಂದ್ರೆ, ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ಅಗ್ರಿಮೆಂಟ್ ಅಂತ. ಅಗ್ರಿಮೆಂಟ್ ಅಲ್ಲ ಇದು. ವಾಸಸ್ಥಳ ದೃಢೀಕರಣ ಪತ್ರ ಅಂದ್ರೆ 5 ವರ್ಷ ಮೇಲ್ಪಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ 5 ವರ್ಷ ಮೇಲ್ಪಟ್ಟು ನಾನು ಬೆಂಗಳೂರಲ್ಲೇ ಇದ್ದೀನಿ ಅನ್ನೋದು ಒಂದು ಸರ್ಟಿಫಿಕೇಟ್ ರೆಡಿ ಆಗುತ್ತೆ. ಅದು ಸೇಮ್ ಕ್ಯಾಸ್ಟ್ ಇನ್ಕಮ್ ತರಾನೇ ಇರುತ್ತೆ. ಸೊ ಹಂಗಾಗಿ ಅದೊಂದು ಸರ್ಟಿಫಿಕೇಟ್ ಬೇಕು. ಗೊತ್ತಿರುತ್ತೆ ತುಂಬಾ ಜನಕ್ಕೆ, ಆಲ್ಮೋಸ್ಟ್ ಒಂದು 70% ಜನಕ್ಕೆ ಗೊತ್ತಿದೆ, ಒಂದು 30% ಜನಕ್ಕೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ತಿಳಿಸ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ಅಗ್ರಿಮೆಂಟ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ನಾನು
ಯಾವುದೋ ಮನೇದು ಅಪ್ಲೈ ಮಾಡೋಕ್ಕೂ ಹೇಳಕ್ ಹೋಗಿದ್ದೆ. ಅದು ನಾನು ಮುಂದೆ ಬರುವ ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ. ಮನೇದು ಅಪ್ಲೈ, ಫ್ರೀ ಮನೆ ಬಿಟ್ಟಿದಾರಲ್ಲ ಅದು. ಮನೆ ಅಪ್ಲೈ ಮಾಡಕ್ ಹೋದಾಗ ಅದನ್ನ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿರ್ತೀನಿ ನಾನು. ಇದೆ ಅಂತ ತಗೊಂಡ್ ಬರ್ತಾರೆ. ಇದ್ದಿರ್ಬೋದಪ್ಪ, ಯಾಕಂದ್ರೆ ಇವಾಗ ಅಂಗನವಾಡಿಗೆಲ್ಲ ರೆಸಿಡೆನ್ಸಿಯಲ್ ಕೇಳ್ತಾರೆ. ಇದ್ದಿರ್ಬೋದಲ್ಲ ಅಪ್ಪ ಅಂತ ನಾನು ಸರಿ ಆಯ್ತು ಅಂತ ಹೇಳಿರ್ತೀನಿ. ಅವ್ರು ಅಗ್ರಿಮೆಂಟ್ ತಗೊಂಡ್ ಬಂದಿರ್ತಾರೆ. ಸೊ ಹಂಗಾಗಿ ಅಗ್ರಿಮೆಂಟ್ ಅಲ್ಲ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ತರಾನೇ. ಅದನ್ನು ನಾವು 5 ವರ್ಷ ಮೇಲ್ಪಟ್ಟು ಈ ಮನೆಯಲ್ಲಿ ಅಥವಾ ಬೆಂಗಳೂರಲ್ಲಿ ವಾಸವಾಗಿದ್ದೀವಿ ಅಂತ ಅದು 3 years ವ್ಯಾಲಿಡಿಟಿ ಇರುತ್ತೆ. ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಇನ್ಕಮ್ ಎಲ್ಲ ಏನಿರುತ್ತೆ ಅಂದ್ರೆ ನಮ್ಗೆ 5 years ವ್ಯಾಲಿಡಿಟಿ ಇರುತ್ತೆ, ಅದು 3 years ವ್ಯಾಲಿಡಿಟಿ ಇರುತ್ತೆ. ಓಕೆನಾ? ಇವಾಗ ಕ್ಲಿಯರ್ ಆಯ್ತು ಅನ್ಕೊಂತೀನಿ ನಿಮ್ಮೆಲ್ರಿಗೂ. ಸೊ ಸ್ಟೇ ಹ್ಯಾಪಿ ಎಲ್ರಿಗೂ. ಒಂಥರ ಏನಂದ್ರೆ ಸ್ವಂತ ಮನೆ ಇರೋರ್ಗೆ ಮತ್ತೆ IT ಪೇ ಮಾಡೋರ್ಗೆಲ್ಲ ಡವ ಅಂತ ಇರುತ್ತೆ. ಸೊ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಪಾಪ ಎಷ್ಟು ದಿವಸ ತಗೊಂಡಿದ್ದಾರೆ. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಡವ್ರಾದ್ರೂ ಅವ್ರಿಗೆ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಅಮೌಂಟ್. ಸೊ ಅವ್ರಿಗೆ ನನ್ಗೆ ಖುಷಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ರೀಯೂಸ್ ಆಗುತ್ತೆ. ಎಷ್ಟೋ ಓಡಾಡಿದ್ರು ಜನ ಪಾಪ CDP ಆಫೀಸು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಹೋಗ್ ಬಂದ್ರು. ಅಲ್ಲೂ ಚೆನ್ನಾಗಿ ರೆಸ್ಪಾನ್ಸೇ ಕೊಡಲ್ಲ ಗೊತ್ತಾ, ಏನೋ ಶೀತು ಅಂತ ಮಾಡ್ತಾರೆ. ಸೊ ಮೇಡಮ್ ಚೆನ್ನಾಗಿ ರೆಸ್ಪಾನ್ಸೇ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಂಗಾದಾಗ ಒಂದ್ ಸ್ವಲ್ಪ ಚುರುಕನ್ನುತ್ತೆ ಮನ್ಸೆಲ್ಲ, ಯಾಕಪ್ಪ ಹಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಮ್ಗೆ ಕೂರ್ಸಿರೋದೇನಕ್ಕೆ ಹೇಳಿ, ಜನಗಳ ಹೆಲ್ಪ್ ಮಾಡ್ಲಿ, ಜನಗಳ ಸೇವೆ ಮಾಡ್ಲಿ ಅಂತಾನೆ ನಮ್ಮಂತವ್ರು ನಮ್ಗೆ ಕೂರ್ಸಿರ್ತಾರೆ. ಸೊ ಒಂದೆರಡು ಚೆನ್ನಾಗ್ ಮಾತಾಡೋದ್ರಲ್ಲಿ ಏನ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಒಂದೊಂದ್ಸರಿ ಅನ್ನತ್ತೆ. ಅವ್ರಿಗೂ ಹೆಕ್ಟೆಕ್ ಇರುತ್ತೆ. ಇಂತ 1000 ಜನ ಹೋಗ್ತಾ ಇರ್ತಾರೆ. ಜನ ನೋಡಿ ಒಂದೊಂದ್ ತರ ಇರಲ್ಲ. 1000 ಕ್ವಶನ್ ಕೇಳ್ಬಿಡ್ತಾರೆ. ಒಂದೆರಡು ಕ್ವಶನ್ ಕೇಳಿ ಹೋಗ್ತಾ ಇರಲ್ಲ. ಸೊ ಹಂಗಾಗಿ ಅವ್ರಿಗೂ ಹೆಕ್ಟಿಕ್ ಆಗ್ತಾ ಇರುತ್ತೆ. ಒಂದೊಂದ್ ತರ ನಾವು 2 ವೇಯಲ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ಒಂದೇ ವೇಯಲ್ಲಿ ಯೋಚನೆ ಮಾಡಿದ್ರೆ ಅದು ಸರಿ ಬರಲ್ಲ. ಸೊ ಹಂಗಾಗಿ ಅದೆಲ್ಲ ಬಿಡಿ. ಇವಾಗ ನೀವು ನೆಕ್ಸ್ಟ್ ಇದೆಲ್ಲ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. 1ನೇ ತಾರೀಕು ಬಿಡ್ತಾ ಇದ್ದಾರೆ ಗೃಹಲಕ್ಷ್ಮಿ ರೀ ಅಪ್ಲಿಕೇಶನ್ಗೆ. 1ನೇ ತಾರೀಕು ಬಿಡ್ತಾ ಇದ್ದಾರೆ. ವೆಬ್ಸೈಟ್ ರೆಡಿ ಮಾಡಿದ್ದಾರೆ ಅನ್ಸುತ್ತೆ, ಬಿಡ್ತಾ ಇದ್ದಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ ಎಲ್ರು. ಮತ್ತೆ ಇನ್ನೂ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್. ಅದು ಇವಾಗೇನು ಸ್ಟಾಪೇ ಆಗೋಯ್ತಾ? ಇನ್ 3 ತಿಂಗಳದ್ದು ಏನು ಅಂತ ಹೇಳ್ತಾ ಇದ್ರಿ. 3 ತಿಂಗಳದ್ದು ಹಾಕ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಯಾವಾಗ ಹಾಕುತ್ತೋ ಅವಾಗ ನಾವು ತಗೋಬೇಕು ಅಲ್ವಾ? ಸೊ ಹಂಗಾಗಿ ವೇಟ್ ಮಾಡೋಣ, ಏನ್ ಪರವಾಗಿಲ್ಲ. 2 ತಿಂಗಳಾಯ್ತು, ಇದು 3ನೇ ತಿಂಗಳು. ಇವಾಗ ನಾಳೆಯಿಂದ ಬಂದ್ರೆ 3ನೇ ತಿಂಗಳು. ಕಾಯೋಣ ಬಿಡಿ. 3 ತಿಂಗಳದ್ದು ಒಂದೇ ಸಾರಿ ಹಾಕ್ತಾರೆ ನೋಡೋಣ ಅಲ್ವಾ? ಅದೇನು ಅಂತಾರಲ್ಲ, ತಾಳಿದವನು ಬಾಡಿ ಅನ್ನೋ ಅಂತ. ಸೊ ಹಂಗಾಗಿ ಸವರ್ ಕಪಲ್ ಮೀಟಾ ಹೋತಾ ಹೈ. ವೇಟ್ ಮಾಡಿ ನೋಡೋಣ. ವೇಟ್ ಮಾಡಿ ನೋಡಿ. ಇನ್ನು ಅಪ್ಲಿಕೇಶನ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಎಲ್ಲೆಲ್ಲಿ ಅಂದ್ರೆ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ. ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ ಮತ್ತೆ ಬೆಂಗಳೂರು 1. ಇನ್ನೊಂದ್ಸಾರಿ ಹೇಳ್ತೀನಿ. ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ ಮತ್ತೆ ಬೆಂಗಳೂರು 1. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ